ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾಠಶಾಲಾ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸ್ ನಂಬರ್ 10. ನಾವೇನ್ ಮಾಡ್ತಿದೀವಿ ಇವತ್ತು? ಟೆನ್ಸಸ್ ಅಂದ್ರೆ ಕಾಲಗಳ ಬಗ್ಗೆ ನಾವು ಸ್ಟಡಿಯನ್ನ ಮಾಡ್ತಿದೀವಿ. ಸೊ ಕಾಲಗಳು ಅಂತಂದ್ರೆ ಏನು? ಕನ್ನಡದಲ್ಲಿಯೂ ಇದಾವ, ಖಂಡಿತವಾಗಿಯೂ ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ನಲ್ಲಿಯೂ ಇದೆ. ಸೊ ಕಾಲಗಳ ಮಹತ್ವ ಏನು? ಕಾಲಗಳು ಯಾಕೆ ಬೇಕು? ಜನರಲ್ ಆಗಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಸೊ ಕಾಲಗಳು ಯಾಕೆ ಬೇಕು ನಮ್ಗೆ? ಇವೆಲ್ಲ ಯಾಕೆ ಬೇಕಂತಂದ್ರೆ, ಈಗ ನೀವು ಕನ್ನಡದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡತ್ತೀಪ, ನೀವೇನು ಊಟ ಮಾಡ್ತಿರ್ತೀರಾ, ಆಟ ಆಡ್ತಿರ್ತೀರಾ, ಇಲ್ಲ ವರ್ಕ್ ಮಾಡ್ತಿರ್ತೀರ, ಏನ್ ಮಾಡ್ತಿರ್ತೀರಾ ಅದನ್ನ ಹೇಳ್ತೀರಾ. ಈಗ ಅದೇ ವರ್ಕ್ ನೀವು ಬೆಳಗ್ಗೆ ಮಾಡಿದ್ದೀರಾ. ಸೊ ನಾನ್ ನಿಮಗೆ ಏನ್ ಕೇಳ್ತೀನಿ, ಬೆಳಗ್ಗೆ ಏನ್ ಮಾಡಿದ್ಪ? ನಾನ್ ಬೆಳಗ್ಗೆ ವರ್ಕ್ ಮಾಡಿದೆ, ಊಟ ಮಾಡಿದೆ, ಆಟ ಆಡಿದೆ, ನೋಟ್ಸ್ ಬರ್ಕೊಂಡೆ. ಅದನ್ನ ಈಗ ನೀವು ಬೆಳಗ್ಗೆ ಮಧ್ಯಾಹ್ನ ಅಲ್ಲ, ಫಾರ್ ಎಕ್ಸಾಂಪಲ್ ಸಂಜೆಗ್ ಮಾಡ್ತೀರಿ. ಸೊ ಅವಾಗ ನಾನು ನಿಮ್ಮನ್ ಕೇಳ್ತೇನೆ, ಸಂಜಿಕ್ ಏನ್ ಮಾಡ್ತೀಪ, ಏನ್ ಕೆಲ್ಸ ಐತಿ ನಿಂದು? ಸಂಜಿಕ ಇಲ್ಲ ನಂದೊಂದ್ ಸ್ವಲ್ಪ ನೋಟ್ಸ್ ಐತಿ ಬರ್ಕೋಬೇಕಿತ್ತು ನಾನು, ಇಲ್ಲ ನಂದೊಂದ್ ಸ್ವಲ್ಪ ಪ್ರಾಕ್ಟೀಸ್ ಐತಿ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು ನಾನು. ಸೊ ಕನ್ನಡದಲ್ಲಿ ನಿಮ್ಗೆ ಗೊತ್ತಿಲ್ದಂಗ ನೀವು ಎಷ್ಟೋ ಇವು ಟೆನ್ಸಸ್ ಅನ್ನ ಯೂಸ್ ಮಾಡ್ಬಿಟ್ಟಿರ್ತೀರಿ ಕಾಲಗಳನ್ನ. ಬಟ್ ಇಂಗ್ಲಿಷ್ ನಲ್ಲಿ ಬಂದಾಗ ಆ ಗೊತ್ತಿರೋದಿಲ್ಲ, ಹಾಗಾಗಿ ಸಹಜ ಕನ್ಫ್ಯೂಸ್ ಆಗೋದು. ಯಾಕೆ ಬೇಕು? ಯಾಕಂದ್ರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನೀವು ಏನ್ ಮಾಡಿರ್ತೀರಿ, ಏನ್ ಮಾಡ್ತೀರಿ, ಏನ್ ಮಾಡಬಹುದು ಅನ್ನೋದನ್ನ ನೀವು ಹೇಳಿಕೆ ಕಾಲಗಳು ಬೇಕಾಗ್ತಾವ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವ ಇರೋದ 3 ಕಾಲಗಳು. ಯಾವ್ದಾವ್ದು? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ, ಪಾಸ್ಟ್ ಅಂದ್ರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ. ಸೊ ಫಸ್ಟ್ ಒಂದು ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಏನು? ವರ್ತಮಾನ ಕಾಲ. ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಕೊಟ್ಬಿಟ್ಟಿದ ನಾನು. ಪ್ರೆಸೆಂಟ್ ಅಂದ್ರೆ ವರ್ತಮಾನ ಅಂದ್ರೆ ಈಗ ಸದ್ಯಕ್ಕೆ ನೀವೇನ್ ಮಾಡ್ತಿದ್ದೀರಾ ಅದು ವರ್ತಮಾನ ಕಾಲದಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ಈಟಿಂಗ್, ಡ್ರಿಂಕಿಂಗ್, ಜಂಪಿಂಗ್, ನೀವು ಪ್ರೆಸೆಂಟ್ಲಿ ಏನ್ ಮಾಡ್ತಿದ್ದೀರಾ ಅದಷ್ಟೇ ವರ್ತಮಾನದಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಅಂತಂದ್ರೆ ಯಾವ ಕೆಲಸ ಆಲ್ರೆಡಿ ಮುಗ್ದಿದೆಯೋ, ಯಾವ ವರ್ಕ್ ಮುಗಿದ್ಬಿಟ್ಟಿದೆ, ಈಗ ಆ ವರ್ಕ್ ಇಲ್ಲ ಏನು. ಫಾರ್ ಎಕ್ಸಾಂಪಲ್ ಸಾಯಂಕಾಲ ನಾನು ಟೀ ಕುಡಿಬೇಕಿತ್ತು, ಟೀ ಕುಡ್ದೆ. ಟೀ ಕುಡಿಯೋ ಟೈಮ್ ಒಳಗೆ ನಾನು ಮಾತಾಡ್ಲಿಕ್ಕೆ ಅದು ಪ್ರೆಸೆಂಟ್ ಟೆನ್ಸ್ ಒಳಗೆ ಬರ್ತಿತ್ತು. ಬಟ್ ನಾನು ಆಲ್ರೆಡಿ ಟೀ ಕುಡಿದ್ ಬಿಟ್ಟಿದ್ದೀನಿ. ಸೊ ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗ್ಯದ. ಹಂಗಾಗಿ ಎಲ್ಲಿ ಬರ್ತದ ಅದು? ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ತದೆ. ಪಾಸ್ಟ್ ಟೆನ್ಸ್ ಅಂತಂದ್ರೆ ಕನ್ನಡದಲ್ಲಿ ಭೂತಕಾಲ ಅಂತ ಕರೀತಾರೆ. ಸೊ ಇದು ಫ್ರಮ್ ಫಿಲ್ಮ್ ಒಳಗಿನ ಭೂತಕಾಲ ಅಲ್ರಿ, ದಯವಿಟ್ಟು ಕನ್ಫ್ಯೂಸ್ ಆಗ್ಬಿಟ್ರೆ. ಭೂತಕಾಲ ಅಂತ ಕನ್ನಡದೊಳಗೆ ಯಾಕೆ ಕರೀತಾರ ಅಂದ್ರೆ ಆಲ್ರೆಡಿ ಕಂಪ್ಲೀಟ್ ಆಗ್ಯದ, ಹಂಗಾಗಿ ನಾವು ಅದನ್ನೇನಂತ ಕರಿತೀವಿ? ಭೂತಕಾಲ. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಅಂತಂದ್ರೆ ಕನ್ನಡದಲ್ಲಿ ಏನಂತ ಕರೀತಾರ? ಭವಿಷ್ಯತ್ ಕಾಲ ಅಂತಂದ್ರೆ ಏನು? ನೀವು ಇನ್ನು ಫ್ಯೂಚರ್ ಒಳಗೆ ಏನ್ ವರ್ಕ್ ಮಾಡ್ತಿರ್ತೀರಾ, ಏನ್ ಮಾಡ್ತಿದ್ದೀರಾ ಅಂತ, ಏನ್ ಮಾಡ್ಬೇಕು ಅಂತಿದ್ದೀರಾ ಅನ್ನೋದನ್ನ ನೀವು ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲೇ ಹೇಳ್ತಾರ. ಸೊ ಅದಕ್ಕೆ ನೀವು ಫ್ಯೂಚರ್ ಅಂದ್ರೆ ಮುಂದೆ ಏನ್ ಮಾಡ್ತೀರಾ ಅನ್ನೋದನ್ನ ಹೇಳಲಿಕ್ಕೆ ನಾವು ಫ್ಯೂಚರ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನೇನ್ ಮಾಡ್ತೇನೆ, ನಾಳೆ ಏನ್ ಪ್ಲಾನಿಂಗ್ ಐತೆ ದೋಸ್ತ್ ನಿಂದ ಅಂತಂದು ನನ್ನ ಫ್ರೆಂಡಿಗೆ ಕೇಳ್ತೇನೆ. ಏನಿಲ್ಲ ದೋಸ್ತ, ನಾಳೆ ಪಿಕ್ಚರ್ ನೋಡಕ್ ಹೋಗ್ತೇನೆ, ಇಲ್ಲ ನಾಳೆ ಅಂಬಾರಿ ಮೆರವಣಿಗೆ ಐತಿ, ಹಿಂಗಾಗಿ ದಸರಾ ನೋಡಾಕ ನಾನು ನಮ್ಮ ಹುಡುಗಿ ಎಲ್ಲರೂ ಸೇರಿ ಕಾರ್ ಮಾಡ್ಕೊಂಡು ನಾಳೆ ಹೊಂಟೇವ್ ದೋಸ್ತ. ಸೊ ಅವ ಫ್ಯೂಚರ್ ಟೆನ್ಸ್ ಅಲ್ಲಿ ಕನ್ನಡದಲ್ಲಿ ಭವಿಷ್ಯತ್ತನ್ನ ಹೇಳ್ತಿದ್ದಾನೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಫ್ಯೂಚರ್ ಟೆನ್ಸ್ ಅಂತ ಕರೆದು ಅದರಲ್ಲಿ ಹೇಳ್ತೀವಿ. ಇಷ್ಟೇ. ಸೊ ಈ 3 ಟೆನ್ಸಸ್ ನಿಮಗ್ ಬಂದ್ಬಿಟ್ರೆ 90% ಇಂಗ್ಲಿಷ್ ನಿಮಗ್ ಬಂದ ಹಾಗೆ. ಟೆನ್ಸಸ್ ಅಲ್ಲಿ ಬಹಳ ಅಂದ್ರೆ ಬಹಳ ಸಿಂಪಲ್ ಅದ ರೀ. ಟೆನ್ಸ್ ಇದ್ರೊಳಗ ಹೆಲ್ಪಿಂಗ್ ವರ್ಬ್ ಯಾವ ಯೂಸ್ ಮಾಡ್ತಾರ ಅನ್ನೋದನ್ನ ನೀವು ಕಲ್ತ್ ಬಿಟ್ರೆ ನಿಮ್ಗ ಪಕ್ಕ ಇಂಗ್ಲಿಷ್ ಬಂದಂಗ. ಇದ್ರ ಜೊತೆ ನಿಮ್ಗೆ ಏನ್ ಬೇಕು? V1, V2, V3 ಫಾರ್ಮ್ ಅಂದ್ರೆ ಇವನ ಯಾವ ಟೆನ್ಸ್ ಅಲ್ಲಿ ಯಾವ ಟೈಮ್ ಒಳಗೆ ಹಚ್ತಾರ. V1, V2, V3 ಫಾರ್ಮ್ ಅಂದ್ರೆ ವೊಕ್ಯಾಬ್ಯುಲರಿ ಅಂತ ಕರೀತಾರೆ ಅವನು. ಸೊ ವೊಕ್ಯಾಬ್ಯುಲರಿ 1, ವೊಕ್ಯಾಬ್ಯುಲರಿ 2, ವೊಕ್ಯಾಬ್ಯುಲರಿ 3 ಅಂತಂದ ಇವನು ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಅದೇನು ಸಮಸ್ಯೆ ಇಲ್ಲ. ಸೊ ಮೊದಲಿಗೆ ಪ್ರೆಸೆಂಟ್ ಟೆನ್ಸ್ ಇಂದ ನಾವು ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದಕ್ಕಿಂತ ಮುಂಚೆ ಪ್ರೆಸೆಂಟ್ ಟೆನ್ಸ್ ಒಳಗೆ ಎಷ್ಟು ಟೆನ್ಸ್ ಅದಾವ ಅನ್ನೋದು ತಿಳ್ಕೊಬೇಕ್ರಿ. ಒಟ್ಟು 4 ಟೆನ್ಸ್ ಬರ್ತಾವ ಪ್ರತಿಯೊಂದರಲ್ಲೂ. ಸೊ ಒಂದನೇದ್ದು ಈಗ ನಾನು ಹಾಕಿದಾಗೆ ಬೋರ್ಡ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಎರಡನೇದ್ದು ಪ್ರೆಸೆಂಟ್ ಕಂಟಿನ್ಯೂಸ್
ಟೆನ್ಸ್, ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ನಾಲ್ಕನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರತಿಯೊಂದರಲ್ಲೂ ಹೀಗೆ 4 ಟೆನ್ಸಸ್ಗಳು ಬರ್ತಾವು. ಸೊ ಇವತ್ತಿನ ಕ್ಲಾಸ್ನಾಗ ನಾವು ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಷ್ಟೇ ಓದೋಣ. ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲ. ಇದನ್ನ ಯಾವಾಗ ಯೂಸ್ ಮಾಡ್ತಾರ, ಇದನ್ನ ಯಾಕೆ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು. ಒಂದನೇದಾಗಿ ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ, ದಿನನಿತ್ಯದ ರೂಟೀನ್ಗಳಲ್ಲಿ, ಡೈಲಿ ರೂಟೀನ್ಗಳಲ್ಲಿ ಏನ್ ಮಾಡ್ತೀರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀರಿ. ಎರಡನೇದು ಜನರಲ್ ಟ್ರೂತ್. ಜನರಲ್ ಟ್ರೂತ್ ಅಂದ್ರೆ ಏನು, ಸಾಮಾನ್ಯ ಸತ್ಯಗಳು. ಜನರಲ್ ಅಂದ್ರೆ ಈಗ ಹಿಂಗ ಎಕ್ಸಾಕ್ಟ್ ಆಗಿ ಕನ್ನಡ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರೆ ಹಿಂಗ ಆಕತಿ. ಸೊ ಸಾಮಾನ್ಯ ಸತ್ಯಗಳು ಅಂತಂದ್ರ ಯಾವ ಚೇಂಜ್ ಆಗಲ್ಲ ಅವಕ್ಕ ಜನರಲ್ ಟ್ರೂತ್ಸ್ ಅಂತ ಕರೀತಾರ. ಒಟ್ಟ ಚೇಂಜ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಸೂರ್ಯ ಪೂರ್ವಕ್ಕೆ ಹುಡ್ತಾನ, ಪಶ್ಚಿಮಕ್ಕೆ ಎಂದ್ರ ಹುಡ್ತಾನ ಇಲ್ಲ, ಹಂಗ ಇದ್ದಿದ್ವನ್ನ ಜನರಲ್ ಟ್ರೂತ್ಸ್ ಅಂತ ಕರಿತೀವಿ. ಆ ಟೈಮ್ ಒಳಗ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಹವ್ಯಾಸಗಳ ಬಗ್ಗೆ ವಿವರಿಸುವಾಗಲೂ ನಾವು ಏನ್ ಮಾಡ್ತೇವೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೇವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ಫಾರ್ಮುಲಾ ಏನಪ್ಪಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ಫಾರ್ಮುಲಾ ಸಬ್ಜೆಕ್ಟ್ ವರ್ಬ್ ಇನ್ ಫಸ್ಟ್ ಫಾರ್ಮ್ ಅಂದ್ರೆ ಬೇಸ್ ಫಾರ್ಮ್ ಅಂತ ಕರಿತೀವಿ. ಬೇಸ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್, ಇವುಗಳು ಏನೋ ಪ್ರೆಸೆಂಟ್ ಟೆನ್ಸ್ಗೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಬೇಸ್ ಫಾರ್ಮ್. ಇನ್ನು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಐ ಈಟ್ ರೈಸ್. ಏನ್ ಮಾಡ್ತೀವಿ, ನಾನು ಅನ್ನವನ್ನ ತಿನ್ನುತ್ತೇನೆ. ಸಬ್ಜೆಕ್ಟ್ V1 ಬೇಸ್ ಫಾರ್ಮ್ ಆಬ್ಜೆಕ್ಟ್. ಈಗ V1 V2 V3 ಗೊತ್ತಾತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಸಿಂಪಲ್ ಆಗಿ ಒಂದೆರಡು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಈಟ ಐತೆ, ಈಟ ತಗೊಳ್ಳೋದು. E2 V1 ಫಾರ್ಮ್ ರೀ. ನೆಕ್ಸ್ಟ್ ATE ಏಟ್ ಅಂದ್ರ V2 ಫಾರ್ಮ್. ತಿನ್ನು, ತಿಂದ, ಆಲ್ರೆಡಿ ತಿಂದ. EATEN ಈಟನ್, ಈಟ್, ಏಟ್, ಈಟನ್. ನೆಕ್ಸ್ಟ್ ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಇವು ಏನ್ V1 V2 V3 ಫಾರ್ಮ್ ಅದಾವಲ್ರಿ, ಈ ಫಾರ್ಮ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಇದು ನಿಮಗ್ ಕರೆಕ್ಟ್ ಆಗಿ ಬಂದ್ಬಿಟ್ರೆ ಟೆನ್ಸಸ್ ಅನ್ನ ಅಳ್ದು ಕುಡಿದ್ ಬಿಡ್ತೀರಿ ನೀವು. 2 ನಿಮಿಷ ಹಿಂಗ ಹಿಂಗ ತೊಂಡ ಹಿಂಗ್ ಇಷ್ಟ ಇದೆ ಅಂತಂದ ಆರಾಮ. ಸೊ ಫಸ್ಟ್ ಎಕ್ಸಾಂಪಲ್ ಅನ್ನ ನೋಡಿದ್ರಿ. ನೆಕ್ಸ್ಟ್, ಶಿ ಡ್ರಿಂಕ್ಸ್ ಟೀ. ಅವಳು ಚಹಾವನ್ನ ಕುಡಿಯುತ್ತಾಳೆ. ಸಬ್ಜೆಕ್ಟ್ V1 ಫಾರ್ಮ್ ಆಬ್ಜೆಕ್ಟ್. ಬಟ್ ಇಲ್ಲಿ ಎಸ್ ಒಂದು ಎಕ್ಸ್ಟ್ರಾ ಆಡ್ ಆಯ್ತು. ಅದನ್ನ ನೀವು ಯಾರಾದ್ರೂ ಗಮನಿಸ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಐ ಇದ್ದಲ್ಲಿ ಈಟ್ ಅಷ್ಟೇ ಇತ್ತು, ಈಟ್ಸ್ ಯಾಕೆ ಬರ್ಲಿಲ್ಲ, ಅಥವಾ ಇಲ್ಲಿ ಡ್ರಿಂಕ್ ಅಂತ ಅಷ್ಟೇ ಯಾಕೆ ಬರ್ಲಿಲ್ಲ. ಶಿ ಡ್ರಿಂಕ್ ಟೀ ಅಂತಂದು ಡ್ರಿಂಕ್ಸ್ ಅಂತಂದ ಯಾಕೆ ಬಂತು ಅದನ್ನ ಆಮೇಲೆ ಹೇಳ್ತಾನಂತ. ನೆಕ್ಸ್ಟ್, ದೇ ಪ್ಲೇ ಕ್ರಿಕೆಟ್. ಅವರು ಕ್ರಿಕೆಟ್ ಅನ್ನ ಆಡುತ್ತಾರೆ. ಇವು ಡೈಲಿ ರೂಟೀನ್ ಇಂದ್ರಿ ಇದು. ಫಾರ್ ಎಕ್ಸಾಂಪಲ್, ಈಗ ಜನರಲ್ ಟ್ರೂತಿಗೆ ಬರೋಣ. ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲೂ ಎಸ್ ಬಂತು, ನೆನಪಿರ್ಲಿ. ಏನಾಯ್ತು, ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ, ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ನೆಕ್ಸ್ಟ್, ವಾಟರ್ ಬಾಯ್ಲ್ಸ್. ಇಲ್ಲೂ ಎಸ್ ಬಂತು, ಎಟ್ 100 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ನೀರು 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕುದಿಯುತ್ತದೆ. ನೆಕ್ಸ್ಟ್, ಅರ್ತ್ ಮೂವ್ಸ್. ಇಲ್ಲೊಂದು ಎಸ್ ಬಂತು, ಅರೌಂಡ್ ದ ಸನ್. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ. ನೆಕ್ಸ್ಟ್, ದ ಬ್ಲಡ್ ಈಸ್ ರೆಡ್. ರಕ್ತವು ಕೆಂಪಾಗಿರುತ್ತದೆ. ಇಷ್ಟ ವಿಚಾರ ಮಾಡ್ರಿ. ಮೊದ್ಲು ಕೆಂಪಿದ್ದು ಈಗ ಹಸಿರು, ನೀಲಿ, ಹಳದಿ ಏನಾರ ಐತೆ ಇಲ್ಲ.
ಹಂಗಾಗಿ ಅದು ಜನರಲ್ ಟ್ರೂತ್, ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ಇವು ಯಾವತ್ತಿಗೂ ಚೇಂಜ್ ಆಗುದಿಲ್ಲ. ಇವು ನಾ ಸತ್ತು, ನನ್ನ ಮಕ್ಕಳು ಸತ್ತು, ನನ್ನ ಮೊಮ್ಮಕ್ಕಳು ಸತ್ತ, ಅವ್ರ ಮೊಮ್ಮಕ್ಕಳು ಸತ್ರು, ಇದು ಹಿಂಗ ಇರ್ತತಿ. ದ ಥಿಂಗ್ಸ್ ವಿಚ್ ನೆವರ್ ಚೇಂಜಸ್ ವಿಲ್ ಕಮ್ ಇನ್ ಪ್ರೆಸೆಂಟ್ ಟೆನ್ಸ್. ಯಾವುದು ಬದಲಾಗುವುದಿಲ್ಲವೋ, ಯಾವುದೇ ವೇಳೆಯಲ್ಲಿಯೂ ಸಹ ಅದು ಬದಲಾಗುವುದಿಲ್ಲಲ್ಲ, ಅಂತವುಗಳನ್ನ ನಾವೇನ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಅನ್ನ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಏನ್ ಹೇಳ್ಬೇಕಿತ್ತು ನಾನು, ಈ ಎಸ್ ಯಾಕೆ ಬಂತು, ಸೊ ಈ ಎಸ್ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಅನ್ನ ಮಾಡೋಣ. ಸೊ ಈಗ ನಾವು ಎಸ್ ಇ ಎಸ್ ಇವನ್ನ ಯಾಕೆ ಆಡ್ ಮಾಡ್ತೇವಿ ಅಂತ ನೋಡ್ಕೊಂಡು ಬರೋಣ ಅಂತ. ಫಸ್ಟಿಗೆ ಒಂದು ಎಕ್ಸಾಂಪಲ್ ಬರ್ತೀನಿ. ಓಕೆ, ಹೌದಾ? ಶಿ ಡ್ರಿಂಕ್ಸ್ ಟೀ. ಇದನ್ನ ಯಾಕೆ ಬರೀತೀವಿ, ಐ ಮೀನ್ ಯಾಕೆ ಇದನ್ನ ಯೂಸ್ ಮಾಡ್ಬೇಕು? ಸೊ ಒಂದೇ ರೂಲ್ ಏನು ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವೆನ್ ಸಬ್ಜೆಕ್ಟ್ ಈಸ್ ಹಿ, ಶಿ, ಇಟ್ ಆರ್ ನನ್ ಅಂದ್ರೆ ಯಾವುದೇ ಇಲ್ವೋ ಅದಕ್ಕೆ ಏನ್ ಮಾಡ್ತೇವೆ, ಆಡ್ ಎಸ್ ಆರ್ ಇ ಎಸ್ ಅನ್ನ ಆಡ್ ಅನ್ನ ಮಾಡ್ತೇವೆ. ಏನಕ್ಕೆ, ವರ್ಬಿಗೆ V1 ಫಾರ್ಮಿಂಗ್ ನಾವೇನ್ ಮಾಡ್ತೇವಿ, ಎಸ್ ಅಥವಾ ಇ ಎಸ್ ಅನ್ನ ನಾವು ಆಡ್ ಮಾಡ್ತೇವಿ. ಆಡ್ ಮಾಡೋದು ಗೊತ್ತೈತಿ, ಯಾಕೆ ಮಾಡ್ತೇವೆ ಅದನ್ನ, ಅದು ಬೇಕಲ್ಲ. ಅ ಸೆಂಟೆನ್ಸ್ ಮಸ್ಟ್ ಅಗ್ರಿ ವಿತ್ ಇಟ್ಸ್ ವರ್ಬ್. ಏನ್ ಹೇಳಿದ್ರು ಅವರು, ಆ ಒಂದು ವಾಕ್ಯವು ಆ ಕ್ರಿಯೆಯ ಏನಿದಲ್ಲ ಆ ಕ್ರಿಯೆಯೊಂದಿಗೆ ಅಗ್ರಿ ಆಗ್ಬೇಕು, ಅಂದ್ರೆ ಹೊಂದಿಕೊಳ್ಬೇಕು, ಒಪ್ಕೊಳ್ಬೇಕು. ಅದನ್ನ ಈಗ ನೋಡ್ರಿ, ಶಿ ಡ್ರಿಂಕ್ಸ್ ಟೀ, ಇದನ್ನ ತೆಗೆದೆ, ಶಿ ಡ್ರಿಂಕ್ ಟೀ. ಸೆಂಟೆನ್ಸ್ ಕರೆಕ್ಟ್ ಅಂತ ಅನಿಸ್ತದೆ? ಖಂಡಿತವಾಗಿಯೂ ಅನ್ಸುದಿಲ್ಲ. ಈ ಶಿ ತೆಗೆದ ಆಯ್ ಅಂತ ಹಾಕಿದ್ನಿ ಅಂದ್ರ ಇಲ್ಲಿ ಏನಾಕತಿ, ಐ ಡ್ರಿಂಕ್ ಟೀ ಕರೆಕ್ಟ್, ನಾ ಚಹಾ ಕುಡಿತೇನೆ. ನೀವು ನಿಮ್ ಬಗ್ಗೆ ಮಾತಾಡುವಾಗ ಕರೆಕ್ಟ್ ಅದ, ಬಟ್ ನೀವು ಬೇರೆ ಯಾರ್ದೋ ಥರ್ಡ್ ಪರ್ಸನ್ ಬಗ್ಗೆ ಮಾತಾಡಕತ್ತೀರಿ. ಸೊ ಅವಾಗ ಯು ಮಸ್ಟ್ ಆಡ್ ಎಸ್. ಹಂಗಾಗಿ ಶಿ ಡ್ರಿಂಕ್ಸ್ ಟೀ ಆಕೈತಿ. ಸೆಕೆಂಡ್ ಥಿಂಗ್, ವೆನ್ ಯು ಆರ್ ಯೂಸಿಂಗ್ ದಿಸ್ ಫಾರ್ಮ್ ಇಟ್ ವಿಲ್ ಬಿಕಮ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ನಾ ಈಗ ಅದನ್ನ ಹೇಳಿನಿ ನಿಮ್ಗೆ. ಸೊ ಐ ಅಂದ್ರ ನಾನು, ಯು ಅಂದ್ರ ನೀನು, ಬಟ್ ಹಿ, ಶಿ, ಇಟ್ ಅಂದ್ರ ಥರ್ಡ್ ಪರ್ಸನ್ ಬಗ್ಗೆ ನಾವು ಮಾತಾಡ್ತೇವೆ. ಯಾಕಂದ್ರೆ ಯಾವುದೋ ಮೂರನೇ ವ್ಯಕ್ತಿ ಬಗ್ಗೆ ನಾವು ಮಾತಾಡಕತ್ತಾಗ ಎಸ್ ಇ ಎಸ್ ಅನ್ನು ನಾವು ಹಚ್ಚಲೇಬೇಕಾಗ್ತದ. ಆದ್ರ ದಿಸ್ ರೂಲ್ ಈಸ್ ಓನ್ಲಿ ಫಾರ್ affirmative sentences in simple present tense which describes habitual actions. ಇದೊಂಚೂರು ದೊಡ್ಡದೈತಿ, ತಲೆ ಹುಳ ಬಿಟ್ಟಂಗೆ ಆಗಿರ್ತದ ನನಗೆ ಗೊತ್ತೈತಿ, ಬಟ್ ಅದನ್ನ ಕನ್ನಡ ಹೇಳಿದ್ರೆ ಬಹಳ ಈಸಿ ಅಂದ್ರೆ ಬಹಳ ಈಸಿ ಅನಿಸ್ತತಿ. ಸಿಂಪಲ್ ಆಗಿರ್ತದೆ ಈ ರೂಲ್. ಇದನ್ನೆಲ್ಲ ಈ ರೂಲ್ ಬಿಟ್ಬಿಡ್ರಿ, ನಾ ಹೇಳೋದು ನೆನ್ಪಿಟ್ಕೋರಿ. ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಏನ್ ಗೊತ್ತನ, ಸಕಾರಾತ್ಮಕವಾದಂತಹ ವಾಕ್ಯಗಳು. ಅಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಅಂದ್ರೆ ಪಾಸಿಟಿವ್ ಸೆಂಟೆನ್ಸಸ್, ನಾಟ್ ನೆಗೆಟಿವ್ ಸೆಂಟೆನ್ಸಸ್. ಅದು ಏನ್ ಮಾಡಬೇಕು, ವ್ಯಕ್ತಿಯ ಹವ್ಯಾಸಗಳ ಬಗ್ಗೆ, ಹವ್ಯಾಸದ ಕ್ರಿಯೆ ಬಗ್ಗೆ ಹೇಳಬೇಕು. ಅಂತದಕ್ಕಷ್ಟ ನಾವೇನ್ ಏನ್ ಹಚ್ಬೇಕು, ಎಸ್ ಇ ಎಸ್ ಅನ್ನ ಹಚ್ಬೇಕು ಅಂತ ಹೇಳ್ಯಾರ ಅವರು. ಇದನ್ನ ನೀವು ಓದಿದಾಗ ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಏನು, ಹ್ಯಾಬಿಚುವಲ್ ಅಂತ ನೀವು, ರೂಲ್ ಅಂತ ನೀವು, ಇವೆಲ್ಲ ಒಣಾಂಶ ಬರೀ ಯಾಕೆ ಹಾಕೇನಂದ್ರ ಅದ್ರ ರೂಲ್ ಅನ್ನ ನೀವು ಒಂದ್ ಸತಿ ತಿಳ್ಕೊಬೇಕು. ಡೋಂಟ್ ವರಿ, ಅದು ಇಂಗ್ಲಿಷ್ನಾಗ ಐತೆ, ನಾ ಕನ್ನಡದಾಗ ಹೇಳ್ತಾನೆ. ನನಗ ಇಂಗ್ಲಿಷ್ಕಿನ ಅತಿ ಹೆಚ್ಚು ಕನ್ನಡ ಬರ್ತದ್ರಿ. ಅದ್ರ ಯಾಕಂದ್ರೆ ಹುಟ್ಟಿ ಬೆಳೆದು ಕನ್ನಡ ಮಾತಾಡಕತ್ತೇವಿ, ಇದಕ್ಕಿಂತ ಅದ್ರ ಮೇಲೆ ಹೆಚ್ಚು ಪ್ರೇಮನೂ ಐತೆ ನನಗ. ಬಟ್ ನಮ್ಗೆ ಏನ ಕಲಿಬೇಕು, ನಮ್ಮನ್ನ ಇಷ್ಟ ಅಲಾಲ ಅನ್ಸಟ್ಟಿದ್ರೆ ಅವಳಿಗೆ ಒಂದು ಟೈಮ್ನಾಗ ಅದಕ್ಕೆ ಇದನ್ನ ಕಲ್ತತ್ತಿ ಇರ್ಬೇಕು ಅಂತಂದು ಹೇಳಾಕತ್ತೀನಿ. ಸೊ ಇದನ್ನ ರೂಲ್ 3 ಏನೈತಲ್ಲ, ಇದೊಂಚೂರು ನೆನಪನ್ನ ಇಟ್ಕೋರಿ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನ್ ಮಾಡ್ಬೇಕು, ಹ್ಯಾಬಿಚುವಲ್ ಆಕ್ಷನ್ ಇರ್ಬೇಕು ಅಷ್ಟ. ಅದಕ್ಕೆ ನಾವೇನ್ ಮಾಡ್ತೇವಿ, ಎಸ್ ಇ ಎಸ್ ಅನ್ನ ಆಡ್ ಮಾಡ್ತೇವೆ. ಸೊ ಈಗ ಟೈಪ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಪಾಸಿಟಿವ್, ನೆಗೆಟಿವ್, ಇಂಟ್ರೋಗೇಟಿವ್, ಇವು ಸೆಂಟೆನ್ಸಸ್ ಅನ್ನ ಒಂದ್ 4 ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಂಡು ಬಂದ್ಬಿಡೋದು ಅಂತ. ಸೊ ಫಸ್ಟಿಗೆ ಎಸ್ ಇ ಎಸ್ ಅಂದ್ರೆ ಅದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್.
ಎಕ್ಸಾಂಪಲ್ಸ್ ನೋಡ್ಕೊಂತ ಬರೋನು. ಸೊ ಫಸ್ಟ್ ಏನು, ಹಿ ರನ್ಸ್ ಫಾಸ್ಟ್ ಅಂದ್ರೆ ಅವನು ವೇಗವಾಗಿ ಓಡುತ್ತಾನೆ. ಶಿ ಸಿಂಗ್ಸ್ ವೆಲ್ ಅವಳು ಚೆನ್ನಾಗಿ ಹಾಡುತ್ತಾಳೆ. ರಮೇಶ್ ಪ್ಲೇಸ್ ಫುಟ್ಬಾಲ್ ಅಂದ್ರೆ ರಮೇಶನು ಫುಟ್ಬಾಲ್ ಅನ್ನ ಆಡುತ್ತಾನೆ. ಸೊ ಸೇಮ್ ಇದೆ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಐ ಹಚ್ಚಿದಾಗ ಐ ಪ್ಲೇ ಫುಟ್ಬಾಲ್, ಇಲ್ಲಿ ಎಸ್ ಬರೋದಿಲ್ಲ, ಎಸ್ ಬರಂಗಿಲ್ಲ. ಯಾಕ? ಥರ್ಡ್ ಪರ್ಸನ್ ಅಲ್ಲ, ಇದು ಥರ್ಡ್ ಪರ್ಸನ್ ಇದ್ರ ಎಸ್ ಬರ್ತಿತ್ತು. ನೆಕ್ಸ್ಟ್ ಐ ರನ್ ಫಾಸ್ಟ್, ಐ ಸಿಂಗ್ ವೆಲ್, ಐ ವಿ ಯು ದೇ ಇವುಗಳ ಮುಂದೆ ನಾವು ಎಸ್ ಮತ್ತು ಎಸ್ ಗಳನ್ನ ಹಚ್ಚೋದಿಲ್ಲ. ಯಾದ್ರ ಮುಂದೆ? ಐ ವಿ ಯು ದೇ ಇವುಗಳ ಮುಂದೆ ನೀವು ಏನ್ ಹಚ್ಚಂಗಿಲ್ಲ, ಎಸ್ ಮತ್ತು ಎಸ್ ಗಳನ್ನ ಹಚ್ಚಂಗಿಲ್ಲ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದು ಕಾಮನ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಇನ್ನು ನೆಗೆಟಿವ್ ಫಾರ್ಮ್ ನಾಗ ಹೆಂಗ್ ಬರ್ತಾವ ಸೆಂಟೆನ್ಸಸ್. ಸೊ ನೆಗೆಟಿವ್ ಫಾರ್ಮ್ ನಾಗ ಏನಿಲ್ಲ, ಸೇಮ್ ಸಬ್ಜೆಕ್ಟ್ ವರ್ಬ್ ಅಬ್ಜೆಕ್ಟ್ ಇಷ್ಟ ಇರ್ತತಿ. ಬಟ್ ಇಲ್ಲಿ ಏನಾಗ್ತದ, ಡೂ ಆರ್ ಡಸ್ ಹೆಲ್ಪಿಂಗ್ ವರ್ಬ್ ಬರ್ತತಿ. ಡೂ ಆರ್ ಡಸ್, ಈ ಡೂ ಆರ್ ಡಸ್ ಯಾವಾಗ ಬರ್ತಾವು? ಡೂನು ಸೇಮ್ ಐ ವಿ ಯು ದೇ ಅದ್ರ ಮುಂದಷ್ಟ ಡೂ ಬರ್ತತಿ. ಡಸ್, ಹಿ ಶಿ ಇಟ್ ಇವು ಮೂರು. ಅಂದ್ರೆ ಇಲ್ಲಿ ಏನಾಯ್ತು ನೆನಪಿಟ್ಕೋರಿ, ಇದು ಥರ್ಡ್ ಪರ್ಸನ್ ಥರ್ಡ್ ಪರ್ಸನ್ ಥರ್ಡ್ ಪರ್ಸನ್. ನೀವು ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡಕತ್ತಾಗ ಡಸ್ ಬರ್ತತಿ. ನೀವು ನಿಮ್ಮ ಬಗ್ಗೆ ನಿಮ್ಮವರ ಬಗ್ಗೆ ಮಾತಾಡುವಾಗ ಏನ್ ಬರ್ತತಿ? ಡೂ ಬರ್ತತಿ. ಫಾರ್ ಎಕ್ಸಾಂಪಲ್, ಐ ಡು ನಾಟ್ ಈಟ್ ರೈಸ್ ಅಂದ್ರ ನಾನು ಅನ್ನವನ್ನ ತಿನ್ನುವುದಿಲ್ಲ. ನೆಕ್ಸ್ಟ್ ಶಿ ಡಸ್, ಈಗ ಇಲ್ಲಿ ಐ ಇದ್ದಿದ್ದಕ್ಕ ಡೂ ಬಂತು, ಶಿ ಇದ್ದಿದ್ದಕ್ಕ ಡಸ್. ಶಿ ಡಸ್ ನಾಟ್ ಈಟ್ ಮೀಟ್ ಅವಳು ಮಾಂಸವನ್ನ ತಿನ್ನುವುದಿಲ್ಲ. ದೇ ಡು ನಾಟ್ ಪ್ಲೇ ಕ್ರಿಕೆಟ್, ದೇ ಡು ನಾಟ್ ಪ್ಲೇ ಕ್ರಿಕೆಟ್ ಅವರು ಕ್ರಿಕೆಟ್ ಅನ್ನ ಆಡುವುದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ಸ್ ಅನ್ನು ಹೆಂಗ್ ಫಾರ್ಮ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ಏನ್ ಮಾಡಬೇಕು? ಕ್ವಶನ್ಸ್ ಅನ್ನು ಹೆಂಗ್ ಫಾರ್ಮ್ ಮಾಡಬೇಕು? ಡೂ ಯು ಪ್ಲೇ ಕ್ರಿಕೆಟ್, ನೀನು ಕ್ರಿಕೆಟ್ ಅನ್ನ ಆಡ್ತೀಯಾ, ಆಡುತ್ತೀಯಾ? ನೆಕ್ಸ್ಟ್ ಡಸ್, ಡಸ್ ಹಿ ಈಟ್ ಮೀಟ್, ಅವನು ಮಾಂಸವನ್ನ ತಿನ್ನುತ್ತಾನ. ನೆಕ್ಸ್ಟ್ ಡು ದೇ ವಾಚ್ ಟಿವಿ, ಡು ದೇ ವಾಚ್ ಟಿವಿ ಅವರು ದೂರದರ್ಶನವನ್ನ ನೋಡುತ್ತಾರೆಯೇ? ಇವು ಕ್ವಶನ್ ಸೆಂಟೆನ್ಸಸ್. ಈಗ ಒಂದು ಆಕ್ಟಿವಿಟಿ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಯಾವಂದಾದ್ರೂ ಒಂದು ಹಿ ಶಿ ಇಟ್ ಹೆಸರು ಏನಾದ್ರೂ ಒಂದು ತಗೊಂಡು ಅದ್ರೊಳಗೆ 3 ಸೆಂಟೆನ್ಸಸ್ ಅನ್ನ ಮಾಡಿಬಿಡ್ಬೇಕು. ಸೊ ಹಂಗ ಮಾಡಿಬಿಟ್ರೆ ಪರ್ಫೆಕ್ಟ್ ಆಗಿಬಿಡ್ತೀರಿ. ಫಸ್ಟ್ ಒನ್ ಪಾಸಿಟಿವ್, ನೆಗೆಟಿವ್, ಇದು ಕ್ವಶನ್ಸ್ ಅಂತ ಕರೀತಾರೆ. ಆಕ್ಚುಲಿ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಂತ ಕರೀತಾರ. ಸೊ ಮೂರನ್ನು ಒಂದ್ 2-3 ಎಕ್ಸಾಂಪಲ್ಸ್ ಅನ್ನ ಆಕ್ಟಿವಿಟಿ ನಾ ಮಾಡ್ತೇನೆ, ನನ್ ಜೋಡಿ ನೀವು ಮಾಡ್ರಿ. ಅದಾದ್ಮೇಲೆ ನಿಮ್ಗೆ ಇವತ್ತಿನ ಹೋಮ್ವರ್ಕ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ರೂಲ್ಸ್ ಏನದಾವು ಅದೊಂದ್ ಸ್ವಲ್ಪ 1 ಬಿಟ್ಟು 2 ಸಲ ಬರ್ದಿಟ್ಕೋರಿ. ಅದಾದ್ಮೇಲೆ ಫಾರ್ಮುಲಾ ಏನದಾವು ಬರ್ದಿಟ್ಕೋರಿ. ನೆಕ್ಸ್ಟ್ ಒಂದು ಈಗ ಫಾರ್ ಎಕ್ಸಾಂಪಲ್ ಹಿ ಬಂತು, ಹಿ ರನ್ಸ್, ರನ್ ಮೇಲೆ ಪಾಸಿಟಿವ್, ನೆಗೆಟಿವ್, ಇನ್ನೊಂದೇನೋ ಇಂಟ್ರಾಗೇಟಿವ್, ಇವನ್ 3 ಮಾಡ್ಬೇಕು. ಸೊ ಫಸ್ಟ್ ಇಲ್ಲಿ ಮಾಡ್ತಾನೆ ನಾನು. ಇಲ್ಲಿ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಕತಿ. ಅದಾದ್ಮೇಲೆ ನೀವು ನಿಮ್ಮ ಡೈಲಿ ಲೈಫ್ ಆಕ್ಟಿವಿಟಿಗಳು ಏನೇನ್ ಮಾಡಿರಲ್ಲ ಅದನ್ನ ಇವು 3 ಫಾರ್ಮೆಟ್ ಒಳಗ ಬರೀರಿ. ಅಂದ್ರ ಇನ್ನೂ ಹೆಚ್ಚು ನೆನಪು ಉಳಿತೈತಿ, ಇನ್ನೂ ಹೆಚ್ಚು ತಿಳಿತೈತಿ. ಸೊ ಸ್ಟಾರ್ಟ್ ಮಾಡೋಣ. ಪಾಸಿಟಿವ್, ನೆಗೆಟಿವ್ ಮತ್ತ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅನ್ನ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನ್ ಕೊಡೋ ವರ್ಡ್ ಹಿ ಸಬ್ಜೆಕ್ಟ್, ನೆಕ್ಸ್ಟ್ ಬುಕ್. ನಾನು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಅನ್ನ ಕೊಡ್ತೇನೆ. ನೀವು ಅದ್ರ ಮೇಲೆ ಏನ್ ಮಾಡ್ಬೇಕು? ಪಾಸಿಟಿವ್, ನೆಗೆಟಿವ್ ಮತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅನ್ನ ನೀವು ಮಾಡ್ರಿ, ನನ್ನ ಜೊತೆ ನೀವು ಮಾಡ್ರಿ, ನಿಮ್ ಜೊತೆ ನಾನು ಮಾಡ್ತೇನೆ.
ಸೊ ಫಸ್ಟ್ ಎಕ್ಸಾಂಪಲ್, ಈಗ ಪಾಸಿಟಿವ್ಗೆ ಹಿ ಈಗ ಬುಕ್ ಕೊಟ್ಟ ನಾವು. ಸೊ ಹಿ ರೀಡ್ಸ್ ವಿತ್ ಇದು ಥರ್ಡ್ ಪರ್ಸನ್ ಐತಿ, ಅದಕ್ಕೆ ಎಸ್ ಹಾಕೇನಿ, ಬುಕ್. ನೆಕ್ಸ್ಟ್ ನೆಗೆಟಿವ್, ಹಿ ಡಸ್, ಯಾಕಂದ್ರ ಥರ್ಡ್ ಪರ್ಸನ್ ಐತಿ. ಹಿ ಶಿ ಇಟ್ ಬಂದಾಗ ಡಸ್ ಹಾಕ್ತೇವೆ. ನಾಟ್ ರೀಡ್ ಬುಕ್. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಥವಾ ಇಂಟರೋಗೇಟಿವ್, ಡಸ್ ಹಿ ರೀಡ್ ಬುಕ್ಸ್. ಸೊ ಅವನು ಪುಸ್ತಕವನ್ನ ಓದುತ್ತಾನೆ, ಇದು ಪಾಸಿಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಅವನು ಪುಸ್ತಕವನ್ನ ಓದುವುದಿಲ್ಲ, ಇದು ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಇಂಟರೋಗೇಟಿವ್ ಸೆಂಟೆನ್ಸ್ ಏನು, ಡಸ್ ಹಿ ರೀಡ್ ಬುಕ್ಸ್, ಅವ ಪುಸ್ತಕ ಓದ್ತಾನ. ಸೊ ಇದು ಒಂದು ಸಬ್ಜೆಕ್ಟ್ ಒಂದು ಆಬ್ಜೆಕ್ಟ್ ಮೇಲೆ ನಾವು ಪ್ರೆಸೆಂಟ್ ಟೆನ್ಸ್ ಒಳಗ 3 ಡಿಫ್ರೆಂಟ್ ಟೈಪ್ ಪಾಸಿಟಿವ್ ನೆಗೆಟಿವ್ ಕ್ವಶನ್ ಮಾರ್ಕ್ ಅನ್ನ ನಾವು ಆಲ್ರೆಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಐ ಕ್ರಿಕೆಟ್. ಇದರ ಮೇಲೆ ಈಗ 3 ಸೆಂಟೆನ್ಸಸ್ ನಾವು ಮಾಡೋಣ. ಫಸ್ಟ್ ಥಿಂಗ್, ಪಾಸಿಟಿವ್ ಸೆಂಟೆನ್ಸ್ ಏನು, ಐ ಪ್ಲೇ ಕ್ರಿಕೆಟ್. ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್, ಐ ಸಿಂಗ್ಯುಲರ್ ನಿಮ್ದೈತಿ, ಹಿಂಗಾಗಿ ಥರ್ಡ್ ಪರ್ಸನ್ ಇಲ್ಲ, ಅದಕ್ಕೆ ಐ ಡು ನಾಟ್ ಪ್ಲೇ ಕ್ರಿಕೆಟ್. ಇಂಟ್ರೋಗೇಟಿವ್ ಅಥವಾ ಕ್ವಶನ್ ಮಾರ್ಕ್, ಡೂ ಐ ಪ್ಲೇ ಕ್ರಿಕೆಟ್ ಅಂದ್ರ ಜೋಚಕ್ಕ ಒಂದ್ ಸ್ವಲ್ಪ ಹಗರ್. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಏನು, ಸಬ್ಜೆಕ್ಟ್ ದೇ, ಆಬ್ಜೆಕ್ಟ್ ಟೆಂಪಲ್. ಸೊ ಒಂದನೇಕ ಪಾಸಿಟಿವ್, ದೇ ಗೋ ಟು ಟೆಂಪಲ್. ನೆಗೆಟಿವ್, ದೇ ಡು ನಾಟ್ ಗೋ ಟು ಟೆಂಪಲ್. ಇಂಟ್ರೋಗೇಟಿವ್, ಡೂ ದೇ ಗೋ ಟು ಟೆಂಪಲ್. ಅಂದ್ರ ಫಸ್ಟ್ನೇಕೇನು, ಅವರು ದೇವಸ್ಥಾನಕ್ಕೆ ಹೋಗುತ್ತಾರೆ. ಎರಡನೇದು, ಅವರು ದೇವಸ್ಥಾನಕ್ಕೆ ಹೋಗುವುದಿಲ್ಲ. ನೆಕ್ಸ್ಟ್, ಅವರು ದೇವಸ್ಥಾನಕ್ಕೆ ಹೋಗ್ತಾರ, ಕ್ವಶನ್ ಮಾರ್ಕ್. ಈ ರೀತಿಯಾಗಿ ನೀವು ಸೆಂಟೆನ್ಸ್ ಗಳನ್ನ ಫಾರ್ಮೇಶನ್ ಮಾಡೋದನ್ನ ಕಲಿಬೇಕು. ಪಾಸಿಟಿವ್ ಗೊತ್ತಾಯ್ತು, ನೆಗೆಟಿವ್ ಗೊತ್ತಾಯ್ತು, ಇಂಟರೋಗೇಟಿವ್ ಗೊತ್ತಾಯ್ತು, ಫಾರ್ಮುಲಾಸು ಗೊತ್ತಾಯ್ತು, ಹೌದಾ? ಸೊ ಈಗ ನೀವೇ ಎಟ್ ಲೀಸ್ಟ್ ಒಂದು 10 ಎಕ್ಸಾಂಪಲ್ಸ್ ಅನ್ನಾದ್ರೂ ಬರೀಬೇಕು. ಈ ಫಾರ್ಮ್ಯಾಟ್ ಒಳಗ ನೀವ ಹಾಕೊಂಡು ಬರೀರಿ. ಕಮೆಂಟ್ ಒಳಗ ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ದಯವಿಟ್ಟು ನನಗೆ ತಿಳಿಸ್ರಿ. ನಾನು ನನ್ನ ಕೈಲಿ ಸಾಧ್ಯ ಆದಷ್ಟು ಅದನ್ನ ಪರಿಹರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ನನಗೆ ಅನ್ಸಿದ ಮಟ್ಟಿಗೆ ಲೆಂದಿ ಆಗಿರ್ತದ. ಸೊ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಯಾಕಂದ್ರೆ ಟೆನ್ಸಸ್ ಅದ್ರೊಳಗೆ ಟೈಪ್ಸ್ ಆಫ್ ಟೆನ್ಸಸ್ ಅನ್ನ ಹೇಳಿ ಅದಾದ್ಮೇಲೆ ನಾನು ಒಂದು ತಗೊಂಡಿನಲ್ಲ. ಸೊ ಆಬ್ವಿಯಸ್ಲಿ ಈ ಕ್ಲಾಸ್ ಒಂಚೂರು ಹೆವಿ ಆಗಿರ್ತದ. ಆದ್ರೆ ದಯವಿಟ್ಟು ಯಾವ್ದನ್ನು ಸ್ಕಿಪ್ ಮಾಡದೆ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಟೆನ್ಸಸ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದ ಅಂತ ಹೇಳ್ತಾ ಹೋಗೋಕಿನ ಮುಂಚೆ ಒಂದು ಕೊನೆ ಮಾತು, ನಮ್ಮ ಬದುಕಿನ ಪಯಣವನ್ನ ನಾವೇ ನಿರ್ಧರಿಸ್ಬೇಕು. ದಯವಿಟ್ಟು ನಿಮ್ಮ ಏನು ನಿಮ್ ಓನ್ ವೇ ಇರುತ್ತಲ್ಲ, ಅಲ್ಲೇ ಅದರ ಚಾವಿಯನ್ನು ಬೇರೆ ಯಾರಿಗೂ ಕೊಡ್ಬೇಡ್ರಿ. ನಿಮ್ ಗಾಡಿ, ನಿಮ್ ಲೈಫ್ ನೀವೇ ಓಡಿಸ್ಬೇಕು.
ಇನ್ನೊಬ್ಬರ ಕೈಯಾಗ ಚಾವಿ ಕೊಟ್ರ ಅವ್ರಿಗೆ ಹೆಂಗ್ ಬೇಕು ಹಂಗ್ ಓಡಿಸ್ತಾರ ಅವ್ರು, ನಿಮ್ಗೆ ಹೆಂಗ್ ಬೇಕು ಹಂಗಲ್ಲ. ಯಾವಾಗ್ಲೂ ನಿಮ್ಮ ಕಂಫರ್ಟ್ ಝೋನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಗೋಲ್ ಸಿಂಪಲ್ ಆಗಿರ್ಬೇಕು. ಏನು ನನ್ನ ಗೋಲ್ ಅಚೀವ್ ಆಗ್ಬೇಕಷ್ಟ, ಅದಕ್ಕೆ ನೀವು ಏನ ಬೈ ವಾಟ್ ಎವರ್ ಯು ವಾಂಟೆಡ್ ಟು ಡೂ ಯು ಡೂ, ಬಟ್ ಎಟ್ ಲಾಸ್ಟ್ ದ ಮ್ಯಾಟರ್ ವಾಟ್ ಆರ್ ಯು, ನೀವ್ ಏನಾಗಿರಿ ಅನ್ನೋದು ಅಷ್ಟ ಮ್ಯಾಟರ್ ಆಗ್ತದೆ. ಹಾ, ಆದ್ರ ಅಡ್ಡದಾರಿ ಒಂದು ದಯವಿಟ್ಟು ಅದನ್ನೊಂದು ಹಿಡಿಬೇಡ್ರಿ. ನಿಯತ್ತಾಗಿ ಹೋಗಿ ಕೆಲವೊಂದಿಷ್ಟು ರಿಲೇಷನ್ಸ್ ಅನ್ನ ನಾವು ಕಳ್ಕೊಳ್ಬೇಕಾಗ್ತದೆ. ನಾವು ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ಒಂದು ಇದನ್ನ ತಗೋಬೇಕು ಇಲ್ಲ ಅದನ್ನ ತಗೋಬೇಕು. ಸೊ ಡಿಸೈಡ್ ಮಾಡೋರು ನೀವು, ಯಾವ್ದು ಬೇಕು ನಿಮ್ಗೆ ಅಚೀವ್ಮೆಂಟ್ ಬೇಕು ಅಥವಾ ನಿಮ್ ರಿಲೇಷನ್ ಬೇಕು, ಎರಡರೊಳಗೆ ಒಂದು ಚೂಸ್ ಮಾಡ್ರಿ. ಆಬ್ವಿಯಸ್ಲಿ ನೀವು ಏನ್ ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ ಅದು ನಿಮ್ಮ ತಂದೆ ತಾಯಿಗಳ ಮುಖದಲ್ಲಿ ನಗುವನ್ನ ತರಿಸ್ಬೇಕು. ಹಾ, ಬಟ್ ಒಂದ್ ಸತಿ ನೀವು ಅದನ್ನ ಅಚೀವ್ ಮಾಡಿದ್ರೆ ನಿಮ್ ರಿಲೇಷನ್ ಹೊಳ್ಳಿ ಓಡ್ ನಿಮ್ ಕಡೆ ಬರ್ತತಿ. ಇದೊಂದು ಅದು ಯಾವುದೇ ಆಗಿರ್ಲಿ, ಬೀಯಿಂಗ್ ಇಟ್ ಅ ಗರ್ಲ್ ಫ್ರೆಂಡ್, ಬೀಯಿಂಗ್ ಇಟ್ ಅ ರಿಲೇಷನ್ಸ್, ನಿಮ್ಮ ಸಂಬಂಧಿಕರು, ಯಾವುದೇ ಸಂಬಂಧ ಆಗ್ಲಿ, ನೀವು ನೆಟ್ಟಿಗಿದ್ರೆ ಎಲ್ಲರೂ ನಿಮ್ಮಿಂದ ಬಂದಿರ್ತಾರ. ಸೊ ಮೊದ್ಲು ಯಾವ್ದನ್ನ ಚಾಯ್ಸ್ ಮಾಡ್ಬೇಕು, ಯಾವ್ದ್ರ ಬಗ್ಗೆ ಯಾವ್ದಕ್ಕೆ ನಾವು ಟಾರ್ಗೆಟ್ ಮಾಡ್ಬೇಕು ಅನ್ನೋದನ್ನ ಕಾನ್ಸಂಟ್ರೇಷನ್ ಮಾಡಿಕೊಂಡು ಟಾರ್ಗೆಟ್ ಮಾಡಿ ಅಂತ ಹೇಳ್ತಾ, ನಾಳೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಸೊ ಎಲ್ಲರಿಗೂ ದತ್ತ ಗುರು, ನಮಸ್ತೆ.